ಹಿರಿಯೂರಿಗೆ ಸಣ್ಣ ಚಿತ್ತಯ್ಯ ಏನೇನು ಮಾಡ್ತಾರೆ ಗೊತ್ತಾ? ಅಕ್ಷರ, ಅನ್ನ, ನೀರು, ನನ್ನ ಧ್ವನಿ, ಎಲ್ಲರಿಗೂ ಗುಣಾತ್ಮಕ ಶಿಕ್ಷಣ, ಸದೃಢ ಹಿರಿಯರು. ಹಿರಿಯೂರಿನಲ್ಲಿ ಈ ರೀತಿ ಸೃಷ್ಟಿ ಒಂದು ಸ್ಪಷ್ಟ ನೀಡಿರುವಂಥದ್ದು. ಅಂದರೆ ಅಕ್ಷರ, ಅನ್ನ, ನೀರು, ನನ್ನ ಧ್ವನಿ, ಎಲ್ರಿಗೂ ಗುಣಾತ್ಮಕ ಶಿಕ್ಷಣ, ಸದೃಢ ಹಿರಿಯೂರು, ಸ್ವಚ್ಛ ಹಿರಿಯೂರು, ಇದು ನನ್ನ ಗುರಿ ಅಂತ ಹೇಳಿ ತಿಳಿಸಿದ್ದಾರೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಇಲ್ಲಿ ಉಳಿಯುತ್ತವೆ. ಟೀಕೆಗಳಿಲ್ಲಿ ಯಾವತ್ತೂ ಕೂಡ ಸತ್ತೋಗ್ಬಿಡುತ್ತೆ, ಆದರೆ ಏನು ನಾವು ಮಾಡಿರ್ತೀವಿ ಒಳ್ಳೆ ಕೆಲಸ ಅದು ಮಾತ್ರ ಉಳಿಯುತ್ತೆ ಅಂತ ಹೇಳಿರುವಂಥದ್ದು. ಹಿರಿಯೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಸಣ್ಣ ಚಿತ್ತಯ್ಯ, ಈ ಬಗ್ಗೆ ಮಾತನಾಡಿದ್ದಾರೆ. ಹಿರಿಯೂರು ಉಪಚುನಾವಣೆಗೆ ತಯಾರಿ ಆಗ್ತಾ ಇರುವಂಥದ್ದು. ಧರ್ಮಾಪುರದಲ್ಲಿ ಸಿಕ್ಕ ಭರ್ಜರಿ ಸ್ವಾಗತದಿಂದ ಸಣ್ಣ ಚಿತ್ತಯ್ಯ ಖುಷಿಯಾಗಿದ್ದಾರೆ. ನನಗೆ 15 ದಿನದಿಂದ ತೋರಿಸಿದಂತಹ ಪ್ರೀತಿಗೆ ನಾನು ಚಿರಋಣಿ. ಸಂವಿಧಾನದ ಪುಸ್ತಕವನ್ನ ಪ್ರದರ್ಶಿಸಿದಂತಹ ಸಣ್ಣ ಚಿತ್ತಯ್ಯ ಸಂವಿಧಾನದ ಪುಸ್ತಕವನ್ನ ಪ್ರದರ್ಶನ ಮಾಡಿದ್ದಾರೆ. ನನ್ನನ್ನ VJNL MD ಆಗಿ ಮಾಡಿದ್ರು. ನಾನು ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಫಾಲೋವರ್ ಆಗಿದ್ದೇನೆ. ನನ್ನ ಉದ್ದೇಶ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಕು, ಆಗ ಸ್ವಲ್ಪವಾದ್ರೂ ಕೆಲಸಗಳು ಆಗುತ್ತೆ ಅನ್ನುವಂತಹದ್ದು ಸಣ್ಣ ಚಿತ್ತಯ್ಯನವರ ಮಾತಾಗಿರುವಂಥದ್ದು. ಅಂದರೆ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ರೆ ಅದು ಸ್ವಲ್ಪ ಸ್ವಲ್ಪ ಆಗುತ್ತೆ ಅಂತ. ಹಿರಿಯೂರಿಗೆ ಸಣ್ಣ ಚಿತ್ತಯ್ಯ ಏನೇನು ಮಾಡ್ತಾರೆ ಗೊತ್ತಾ? ಅಕ್ಷರ, ಅನ್ನ, ನೀರು, ನನ್ನ ಧ್ವನಿ, ಎಲ್ರಿಗೂ ಗುಣಾತ್ಮಕ ಶಿಕ್ಷಣ, ಸದೃಢ ಹಿರಿಯೂರು, ಸ್ವಚ್ಛ ಹಿರಿಯೂರು, ಇದು ನನ್ನ ಗುರಿಯಾಗಿದೆ ಅಂತ ಹೇಳಿ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ತಿಳಿಸಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಜೀವನ್ ಸಣ್ಣ ಚಿತ್ತಯ್ಯರವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಹಿರಿಯೂರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯನವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು 6ನೇ ದಿನ ಭರ್ಜರಿ ರ್ಯಾಲಿಯನ್ನ ಮಾಡಿ ಒಂದು ಸಂಘಟನಾ ಸಭೆಯನ್ನು ಕೂಡ ಮಾಡಿದ್ದೀರಾ ಸರ್, ಹೇಗಿತ್ತು? ಜನರ ಪ್ರೋತ್ಸಾಹ ಹೇಗಿತ್ತು? ಈಗ ನೀವೇ ನೋಡಿದ್ರಲ್ಲ, ನನ್ನ ಈ 15 ದಿವಸದ ಇದರಲ್ಲಿ ಇಲ್ಲೇನೆ ಅಭೂತಪೂರ್ವವಾಗಿ 7ರಿಂದ 8,000 ಜನ ಸೇರಿದ್ದಾರೆ. ಅವ್ರದ್ದು ನಿರೀಕ್ಷೆ ನೀರು ನೀರು ನೀರು. ನಾನು ನೀರು ತರುವ ಉದ್ದೇಶದಿಂದ ನಾನು ಬಂದಿರೋದ್ರಿಂದ ಸಹಜವಾಗಿ ಅವರು ತುಂಬ ನಮಗೆ ಪ್ರೀತಿ ಆಧಾರದಿಂದ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ನನಗೆ ಅವರ ಪ್ರೀತಿ ಪಾತ್ರಕ್ಕೆ ನಾನು ಎಷ್ಟು ನನಗೆ ಯೋಗ್ಯನ ಅಂತಲೇ ಅನ್ನಿಸ್ತಾ ಇದೆ. ಆದ್ರೂ ಅವರ ಆಸೆ ಮುಂಬರೋ ದಿನಗಳಲ್ಲಿ, ನಾನು ಇವತ್ತೇ ಈಡೇರಿಸ್ತೀನಿ ಅಂತ ಹೇಳ್ತಿಲ್ಲ, ಮುಂಬರೋ ದಿನಗಳಲ್ಲಿ ಗಟ್ಟಿ ದನಿಯಲ್ಲಿ ಹೇಳ್ತೀನಿ, ಖಂಡಿತ ನಾನು ಈಡೇರಿಸ್ತೀನಿ. ಅವ್ರು ಕೇಳಿರೋದು ಭದ್ರಾ ಮೇಲ್ದಂಡೆ ಯೋಜನೆ 3 ಕೆರೆಗಳಿಗೆ ಪೈಕಿ ಅದ್ರ ಒಟ್ಟಿಗೆ ಈಗಾಗಲೇ 8 ಕೆರೆಗಳು ತುಂಬೋದು ಸ್ವಲ್ಪ ಸಮಸ್ಯೆ ಇದೆ, ನನ್ನ ಗಮನಕ್ಕೆ ಬಂದಿದೆ. ಅದು ನಾನು ಶೀಘ್ರವಾಗಿ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಇನ್ನು ಕಾಂಗ್ರೆಸ್ ಪಕ್ಷದಿಂದ ನೀವು ಟಿಕೆಟ್ ಆಕಾಂಕ್ಷಿಯಾಗಿರುವಂಥದ್ದು, ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕಿಷ್ಟು ಪ್ರೀತಿ ಸರ್ ನಿಮಗೆ? ನಾನು ಹೇಳಿದ್ನಲ್ಲ, ನಮ್ಮ ತಾತ ಮುತ್ತಾತರ ಕಾಲದಾಗಳಿಂದನೂ ನಾವು ಕಾಂಗ್ರೆಸ್ನವರು. ಕಾಂಗ್ರೆಸ್ ಪಕ್ಷ ಒಂದೇನೇ ಸಾಮಾಜಿಕ ನ್ಯಾಯ ಕೊಡೋಂಥ ಪಕ್ಷ. ಇಂದಿರಾ ಗಾಂಧಿ ಕಾಲದಿಂದ ನಾನು ತಳ ಸಮುದಾಯದವ್ರಿಗೆ, SC ST OBC ಅವ್ರಿಗೆ, ದನಿ ಇಲ್ದವ್ರಿಗೆ ಕಾರ್ಯಕ್ರಮ ಕೊಡ್ತು. ನೀವೇ ನೋಡಿದ್ರಲ್ಲ, ಧರ್ಮಸಿಂಗ್ ಸಾಹೇಬ್ರು CM ಆಗಕ್ಕಾಗ್ತಿತ್ತಾ? ಬೇರೆ ಪಾರ್ಟಿನಲ್ಲಿ ಬಂಗಾರಪ್ಪನವ್ರು ಆಗಕ್ಕಾಗ್ತಿತ್ತಾ? ನಮ್ಮ ದೇವರಾಜ ಅರಸೂರು ಅವರಿಂದ ನಾವು ಪ್ರಭಾವಿತರಾಗಿದ್ದು, ಅವ್ರು ಆಗಕ್ಕಾಗ್ತಿತ್ತಾ? ಸಣ್ಣ ಸಮುದಾಯದವರು ಸಿದ್ದರಾಮಯ್ಯ ಸಾಹೇಬ್ರು ಆಗಕ್ಕಾಗ್ತಿತ್ತಾ? ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೀತಿ ನಿಯಮ ಇದೆ. ಸಾಮಾಜಿಕವಾಗಿ ತುಳುಕು ವರ್ಗ ಆದವರು, ತಳ ಸಮುದಾಯಗಳಿಗೆ ನ್ಯಾಯ ಕೊಡ್ತಾರೆ ಅಂತ. ಹಾಗಾಗಿ ಆ ಬದ್ಧತೆಯಿಂದ ನಾವು ಇದ್ದೀವಿ, ಪಕ್ಷನಿಷ್ಠವಾಗಿದ್ದೀವಿ. ಪಕ್ಷ ನಮ್ಮ ತಾಯಿ ಅಂತ ಹೇಳಿದ್ದೀನಿ. ಖಂಡಿತ ನನಗೆ ಆಶೀರ್ವಾದ ಮಾಡ್ತಾರೆ. ಮುಂಬರುವ ದಿನಗಳಲ್ಲಿ ನಾನು ಏನು ಈ 5-6 ದಿವಸ ನಾವು ಸುತ್ತಿದಲ್ಲಿ ಏನು ಭರವಸೆ ಕೊಟ್ಟಿದ್ದೀನೋ, ಗಟ್ಟಿ ಭರವಸೆ, ಅದು ಪೋಳು ಭರವಸೆ ಅಲ್ಲ, ನಾವು ಖಂಡಿತ ಮಾಡ್ತೀನಿ. ನನಗೆ ಅನುಭವ ಇದೆ, ತಿಳ್ಕೊಂಡಿದ್ದೀನಿ, ಇಲ್ಲೇ ಅವನೇ ಮಾಡಿಕೊಡ್ತೀನಿ. ಸರ್, ನಮ್ಮ ಚಾನಲ್ ಮೂಲಕ ಇಲ್ಲಿ ಹಿರಿಯೂರು ಜನಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಕೊನೆಯದಾಗಿ? ಈಗ ನನಗೆ ಹಿರಿಯೂರು ಮಹಾಜನತೆಗೆ, ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ಅಂತಂದರೆ ಹಿರಿತನ ಮೆರಿತಕ್ಕಂಥ ಜನ. ಇಲ್ಲಿ ಎಷ್ಟು ಪ್ರೀತಿ ಇದೆ ನೋಡ್ರಿ ಅವ್ರಿಗೆ ಹೇಳೋದು.
ನಾನು ಈ 2 ವಾರದಲ್ಲಿ ಎಲ್ಲ ಹೋಬಳಿಗಳಲ್ಲೂ ಸುತ್ತ ಮೇಲೆ ಇದು ಅಂತಿಮವಾಗಿ ನಾನು ಕೂಡ ಸಂದೇಶ ಏನು ಅಂತಂದರೆ, ಅಮ್ಮ ತಾಯಂದರೆ ನಾನು ಏನು ಹೇಳಿದ್ದೀನೋ ಮುಂಬರುವ ದಿನಗಳಲ್ಲಿ 2 ಲಕ್ಷ ಎಕರೆಗೆ ನೀರು ಕೊಡೋದು ಟಾರ್ಗೆಟು 3 ವರ್ಷ ಹಾಕ್ಕೊಂಡಿದ್ದೀನಿ. 80 ಕೆರೆ ತುಂಬೋದು ಟಾರ್ಗೆಟು 1 ವರ್ಷ ಹಾಕ್ಕೊಂಡಿದ್ದೀನಿ. ಇದು ನೀರಾವರಿದು. ಮತ್ತು ಗುಣಾತ್ಮಕ ಶಿಕ್ಷಣದ ಕಡೆಗೆ ನೀವು ಒತ್ತು ಕೊಡಿ. ಅದಕ್ಕೆ ನಾನೇ ನಿದರ್ಶನ. ನಮ್ಮ ಮುರಾರ್ಜಿ ಸ್ಕೂಲುಗಳನ್ನ ಬಳಸ್ಕೊಂಡು ಉನ್ನತ ಶಿಕ್ಷಣ ಕೊಡಿಸ್ರಿ. ಇವತ್ತು ಹೇಳಿದ್ನಲ್ಲ, ಕ್ವಾಲಿಟಿ ಎಜುಕೇಷನ್ ಇಸ್ ದಿ ಓನ್ಲಿ ಆನ್ಸರ್ ಫಾರ್ ದಿಸ್ ಡೌನ್ ಟ್ರಾಡನ್ಸ್ ಟು ಕಮ್ ಇನ್ ಟು ದಿ ಮೈನ್ ಸ್ಟ್ರೀಮ್. 3ನೇದು, ಸ್ವಲ್ಪ ಟೈಮ್ ಆದರೂ ಚಿಂತಿಲ್ಲ, ಒಂದು ಗುರಿ ಹೇಳಿದ್ದೀನಿ, ಗುರಿ ಹಾಕ್ಕೊಂಡಿದ್ದೀನಿ. ಸೂಪರ್ ಹೈವೇ ನಮ್ಮ ಜಾವಗೊಂಡಹಳ್ಳಿಯಿಂದ ನಮ್ಮ ಐಮಂಗಲದವರೆಗೂ ಇರ್ತಕ್ಕಂಥ ಹೈವೇನಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ತಂದು, ಯಾಕೆ ಹೇಳ್ತಾ ಇದ್ದೀನಿ, ನೀರವು ಇವಾಗ ಅಲೋಕೇಶನ್ ಕೊಟ್ಟು, ಇವ್ರು ನೋಡಿ ಯುವಕರು ಪಾಪ ಈ ಏಜ್ ಗ್ರೂಪ್ನವರು 25-35 ವರ್ಷನವರು ಅನ್ಎಂಪ್ಲಾಯೀಸ್ ಇದ್ದಾರೆ. ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೇ ಮಾಡ್ತೀನಿ, ಟೈಮ್ ತಗೊಂತೀನಿ. ಇವು 3 ನನ್ನ ಸ್ಲೋಗನ್ಸು. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಸಣ್ಣ ಚಿತ್ತ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್.